ಏನು ಆಗೋಕಿಲ್ಲ ಸುಮ್ಮೀರವ. ತಡ್ಕೊಳವ ಏನು ಆಗಕ್ಕಿಲ್ಲ ಕಣವ. ಸ್ವಲ್ಪ ತಡ್ಕೊಳ್ಳವ, ಹುಸಿ ನೋಡವ. ಏನು ಆಗಕ್ಕಿಲ್ಲ ಕಣವ, ಏನು ಆಗಕ್ಕಿಲ್ಲ. ಹುಸಿ ತಡ್ಕೊಳವ, ಹುಸಿ ತಡ್ಕೊಳವ, ಹುಸಿ ತಡ್ಕೊಳ್ಳವ. ಎದಕ್ಕ ಬೇಡ ಕಣವ, ಏನು ಆಗೋಕಿಲ್ಲ, ಏನು ಆಗಕ್ಕಿಲ್ಲ ಕಣವ. ಹುಸಿ ತಡ್ಕೊಳವ. ಒಂದು ನಿಮಿಷ ತಡ್ಕೊಳವ. ಸುಮ್ಗಿರವ, ಹುಸಿ ತಡ್ಕೊಳ್ಳವ. ಯವ್ವ, ಅಯ್ಯೋ ಯಾವ್ರೆ ತಡ್ಕೊಳವ. ಕೊಡವ ತಡ್ಕೊಂಬ ಒಂಚೆಣ್ಣ ತಡ್ಕೊಳವ. ಇಲ್ಲಿ ನೋಡವ, ಎಲ್ಲ ಅವರಪ್ಪ ಇದ್ದಂಗೆ ಇದೆ. ಎಷ್ಟು ಮುದ್ದಾಗಿದೆ. ಅಯ್ಯೋ ಅಳ್ತೈತೆ. ರೂಪವ, ಇಲ್ಲಿ ನೋಡ ನಿನ್ ಕಂದನ್ನ. ಅದ್ಯಾವ್ರು ದೊಡ್ಡವನ್ ಕಣವ. ಮಾದಣ್ಣ, ರೂಪವ್ಗೆ ಗಂಡ್ಮಗ ಅದು ಕಣಪ್ಪ, ಮುಚ್ಚದಾಗಿದೆ. ನಮ್ಗೆಲ್ಲ ಹುಳ್ಗಿ ಊಟ ಹಾಕಿಸ್ಬೇಕು. ಹಾಕ್ಸ್ತೀರಿ ಕಣವ, ಖಂಡಿತ ಹಾಕ್ಸ್ತೀರಿ ಕಣವ. ನಿನ್ ಕೈಗುಣದಿಂದ, ಆ ಶಿವನ ಆಶೀರ್ವಾದದಿಂದ ನಮ್ ರೂಪವನ್ಗೆ ಯಾವ್ದೇ ತೊಂದ್ರೆ ತಗದೆ ಆಗದಂಗೆ ಹೆರಿಗೆ ಆಯ್ತಲ್ಲ, ಖಂಡಿತವಾಗ್ಲು ಆ ಶಿವನ್ಗೆ ಹೋಳ್ಗೆ ಎಡೆ ಹಾಕ್ಸ್ತೀರಿ ಕಣವ, ಖಂಡಿತ ಹಾಕ್ಸ್ತೀರಿ. ಅದು ಕಣಪ್ಪ, ಒಳ್ಳೇದಾಗ್ಲಿ. ಆ ಶಿವ ನಿಂಗೆ ಒಳ್ಳೇದ್ ಮಾಡಿ. ಆಯ್ತು ಕಣವ, ನಿನ್ನಿಂದ ತುಂಬಾ ಉಪಕಾರ ಆಯ್ತು ಕಣವ. ಹೋಗಿ ಭಾಗ್ಯ, ರೂಪವ ಮಗ ಸಣ್ಣಗದ. ಇಬ್ರು ಸಣ್ಣಕವ್ರೆ. ಮಗ ತೇಟು ಅವ್ರ ಅಪ್ಪನಂಗೆಯ ದುಂಡುಂಡಕ್ಕೆ ಸಣ್ಣಕವನೇ. ನಮ್ ರೂಪವ 3 ತಿಂಗಳು ಗರ್ಭಿಣಿಯಾಗಿದ್ದಾಗ ಕರ್ಕೊಂಡ್ ಬಂದ್ಬಿಟ್ಟು ಹೋದವನು. 6 ತಿಂಗಳಾದ್ರೂ ಇನ್ನು ಹಿಂದಿರುಗಿ ನೋಡಿಲ್ಲ. ಅವ್ರವ್ವ ನೋಡಿದ್ರೆ 50,000 ವರದಕ್ಷಿಣೆ ಹಣ ಕೊಟ್ರೇನೆ ಕರ್ಕೊಂಡ್ ಹೋಗೋದು ಅಂತ ಆ ಯವ್ವ ಹಠ ಹಿಡ್ದು ಕುಂತವಳೆ. ಇದಿನ್ನು 8 ದಿವಸ ಹಿಂಗೆ ಆಯ್ತದೋ ಏನೋ. ಏನ್ ಮಾಡ್ಲಿ ಭಾಗ್ಯ, ನನ್ ಮ್ಯಾಕೆ ತವ್ವ ಮುನ್ಸ್ಕೊಂಡ್ 2 ವರ್ಷ ಆತು. ರೂಪವ್ರ ಮದ್ವೆಗೆ ಮಾಡಿ ಸಾಲ ಇನ್ನು ತೀರ್ಸಕ್ ಆಗ್ಲೇ ಇಲ್ಲ. ಆ ಸಾಲ ಕೊಟ್ಟು ಪಾಟೀಲಪ್ಪ ಬಾಯಿಗೆ ಬಂದ ಮಾತಾಡ್ತವನೆ. ಈ ವರ್ಷನಾದ್ರೂ ಆ ಬೀಳ್ ಬಿದ್ದಿರೋ ಹೊಲ್ದಾಗೆ ಬೆಳೆಯ ಬೆಳೆದು ರೂಪವನ್ನ ಗಂಡನ್ ಕೊಡ್ಬೇಕಾದ ವರದಕ್ಷಿಣೆ ಕೊಟ್ಟು ಗಂಡನ್ ಜೊತೆ ಮಗನ ಸಂತೋಷವಾಗಿ ಕಳ್ಸ್ಕೊಟ್ಬಿಡೋಣ. ನೀ ಯೋಚನೆ ಮಾಡ್ಬೇಡ, ಶಿವ ಅವನೇ ನಮ್ಮನ್ ಕಾಪಾಡ್ತಾರೆ ಕಡೆ, ನಮ್ಮನ್ ಕಾಪಾಡ್ತಾರೆ. ನಮಸ್ಕಾರ ಪಾಟೀಲ್. ನಿನ್ ನಮಸ್ಕಾರ ಬೇರೆ ಕೇಳು. ನಿನ್ ಮಗಳು ಮದುವೆಗೆ ಅಂತ 50,000 ಸಾಲ ತಗೊಂಡು 2 ವರ್ಷ ಆಯ್ತು. 2 ವರ್ಷನೇ ಆದ್ರೂ ಅಸಲು ಇಲ್ಲ ಬಡ್ಡಿ ಇಲ್ಲ. ನಿನ್ ಮನೆ ಹತ್ರ ತಿರುಗಿ ನನ್ ಹೆಕ್ತ ಸೌದಾಯ್ತು. ಅಯ್ಯೋ ಪಾಟೀಲ್, ನೀವಿಂಗ್ ಪಾಪ ಮಾಡ್ಕೊಂಡ್ರಿ ಹಂಗೆ. ನಿಮ್ಗೆ ಗೊತ್ತಲ್ರ, 2 ವರ್ಷದಿಂದ ಬೆಳೆ ಇಲ್ಲ, ಮನೆ ಹಾಗೆ
ಉಣ್ಣಕ್ಕಿಟ್ಟಿಲ್ಲ. ನನ್ ಜೀವತ್ತೇದಾದ್ರೂ ಈ ಕಿತ ಬೀಳೋಲನ ಉಳುಮೆ ಮಾಡಿ ಫಸಲ್ ತೆಗಿತೀನಿ. ಆ ಫಸಲ್ನ ಮಾರಿ ನಿಮ್ಮ ಅಸಲು ಬಡ್ಡಿ ಎಲ್ಲ ತೀರ್ಸ್ಬಿಡ್ತೀನಿ. ನಿಮ್ಮ ಕಾಲಕ್ಕೆ ಬೆಳ್ತೀನಿ ಪಾಟೀಲ್. ಎರಡು ವರ್ಷ ಇದೇ ಮಾತು ಹೇಳ್ತಿದೀಯ. 2 ವರ್ಷ ಆದ್ರೂ ಅಸ್ಲು ಕೊಡ್ಲಿಲ್ಲ, ಬಡ್ಡಿನೂ ಕೊಡ್ಲಿಲ್ಲ. ಈ ಸಲ ಬೆಳೆ ಬಂದಾಗ ಅಸ್ಲು ಬಡ್ಡಿ ಚಕ್ರ ಬಡ್ಡಿ ಸಮೇತ ತೀರಿಸ್ಬೇಕು. ಇಲ್ಲ ಅಂತ ಅಂದ್ರೆ ನಿನ್ ಮನೆ ಹರಾಜ್ ಹಾಕ್ಬೇಕಾಗ್ತದೆ. ಗೆಪ್ತಿ ಮಾಡಿಕೋ. ಅಯ್ಯೋ ಪಾಟೀಲ್, ಪಾಟೀಲ್ ರೇ, ಪಾಟೀಲ್ ರೇ. ಅಯ್ಯೋ ಭಗವಂತ, ಯಾಕಪ್ಪ ನಮ್ಗೆ ಹಿಂಗ್ ಪರೀಕ್ಷೆ ಮಾಡ್ತಾ ಇದೀಯಾ? ಈಗಿಂತಲಾದ್ರೂ ಒಳ್ಳೆ ಫಸಲ್ ಬರಕ್ ಮಾಡಪ್ಪ, ಮಾಡು. ಇಲ್ಲೇ ಹೋದ್ರೆ ನನ್ನ ಮಗಳು ರೂಪವನ್ನು ಅವಳ ಗಂಟೆ ಕಳ್ಸಕ್ ಹಾಕಿಲ್ಲ. ಇವ್ರ ಸಾಲನ ನಂದಿಸಕ್ ಹಾಕಿಲ್ಲ. ಇವರೇ ನಾನು ನನ್ನ ಗಂಡನ ಮನೆಗೆ ಹೋಯ್ತಾ ಇದ್ದೀನಿ ರೂಪ. ನಿನ್ನ ಗಂಡ ಯಾವಾಗ ಬರ್ತಾನೆ ರೂಪ ನೀನು ಕರ್ಕೊಂಡು ಹೋಗೋಕ್ಕೆ? ಸರಿ ಕಣೆ, ಬರ್ತೀನಿ. ಬಸ್ಸಿಗೆ ಗೊತ್ತಾಯ್ತದೆ. ಮಾದಣ್ಣ, ಅವ್ವ, ಅದ್ಯಾಕೆ ಹಿಂಗ್ ನಿಂತೀಯ? ಏನಿಲ್ಲ ಕಣವ, ಸುಮ್ಕೆ ನಿಂತ್ಕಂಡೆ. ಅಲ್ಕಂಡ್ ಮಾದಣ್ಣ, ನನ್ನ ಕೈಲಿ ಅರಿಕೆ ಮಾಡಿಸ್ಕೊಂಡವ್ರೆಲ್ಲ ನಗ್ನಗ್ತಾ ಗಂಡನ ಮನೆಗೆ ಹೋಗೋರೆ. ನಿನ್ ಮಗಳು ನೋಡಿದ್ರೆ ಮನೆಯಾಗಿ ಅವಳೆ. ಆ ಹಾಳ್ ಗಂಡ ಅನ್ಸ್ಕೊಂಡವನು ಹೆಂಡ್ರ ಮುಖ ನೋಡಕ್ ಬರೋದ್ರಿ, ಮಗನ್ ಮುಖ ನೋಡಕ್ಕೂ ಬರ್ಲಿಲ್ವಲ್ಲ. ಅಲ್ಲ, ನೀನ್ ಯಾವಾಗ ನಿನ್ ಮಗಳನ್ನ ಅಳಿಯನ್ ಮನೆಗ್ ಕಳಿಸ್ತೀಯೋ, ಅವಳು ಯಾವಾಗ ಗಂಡನ ಮನೆಗೆ ಹೋಗ್ತಾಳೋ ಆ ಶಿವನೇ ಬಲ್ಲ. ಪಾಪ ಆ ರೂಪವ ಎದ್ಯಾಗ ಅದೆಷ್ಟು ಸಂಕಟ ತುಂಬ್ಕೊಂಡೈತೋ ಏನೋ, ಯಾವ್ರಿಗೆ ಗೊತ್ತು. ಅಳಿ ಅಂದ್ರೆ ಯಾವಾಗ ಬಂದ್ರಿ? ರೂಪವ್ವ, ಸಂದಾಗಿದೀಯನವ? ಏನೇ ಇಲ್ಲೇ ನಿಂತ್ಕೊಂಡಿದೀಯಾ? ಒಳಗ್ ಕರಿಬಾರ್ದ? ಬನ್ನಿ ಒಳಕ್ಕೆ. ನಾನ್ ನಿಮ್ ಮನೆಗೆ ಕೋಳಿ ಸಾರು ಉಂಡು ಎಲ್ಲಡ್ಕೆ ಹಾಕೊಂಡು ನಿದ್ದೆ ಮಾಡಕ್ ಬಂದಿಲ್ಲ. ನೀವು ನನಗೆ ಕೊಡ್ಬೇಕಿರೋ 50,000 ವರದಕ್ಷಿಣೆ ಹಣವ ಕೊಡ್ಬೇಕು ಅಂತ ಗೆಪ್ತಿ ಮಾಡಕ್ ಬಂದೀವ್ನಿ. ನೀವು ನನಗೆ ಕೊಡ್ಬೇಕಿರೋ ಹಣವ ಕೊಟ್ರೆ ನಿಮ್ ಮಗಳು, ಅದೇ ನಾನು ಹೆಂಡ್ರುನ್ಸ್ಕೊಂಡವಳಲ್ಲ, ಇವಳು ಅಡದ್ಮ್ಯಾಕೆ ಮಗನ ಇವಳನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಯ್ತೀನಿ. ಇಲ್ಲ ಅಂದ್ರೆ ನೀವ್ ಹಣವ ಕೊಡೋವರ್ಗು ನಿಮ್ ಮನೆ ಹೊಸ್ಲು ತುಳಿಯೋದಲ್ಲ. ಹುಟ್ಟೋ ಮಗ ಮಕ್ವ ನೋಡಕ್ಕೂ ನಾವ್ ಯಾರು ಬರಕ್ಕಿಲ್ಲ ಹಂಗಂತ ನಮ್ಮ ಅವ್ವ ಹೇಳ್ಕಳ್ಸವಳೆ. ಬರ್ತೀನಿ, ಗೆಪ್ತಿ ಮಾಡ್ಕೊಳ್ಳಿ. ಅಡಿಯಂದ್ರೆ ಅಡಿಯಂದ್ರೆ ಇದೇನಯ್ಯ, ಯಾಕೆ ಹಿಂಗ್ ದಿಢೀರಂತ ಇದ್ಬಿಟ್ಟೆ? ಏನೂ ಇಲ್ಲ. ನೀರ್ ಕುಡಿತೀಯಾ? ಬೇಡ, ಏನೋ ಕೆಟ್ಟ ಕನ್ಸು. ಮಲ್ಕೋ.
ನಮ್ಮ ಮುತ್ತಜ್ಜ, ನಮ್ಮ ಅಜ್ಜ, ನಮ್ಮಪ್ಪ, ನಾನು, ನಮ್ಮ ಮುಸ್ತವ್ರೆಲ್ಲ ತಲೆ ತಲಾಂತರದಿಂದ ಭೂಮ್ತಾಯಿ ಸೇವೆಯ ಮಾಡ್ಕೊಂಡೇ ಬಂದ್ವಿ. ಆದ್ರೂ ನಾವು ಬಡತನದಲ್ಲೇ ಬಡ್ದಾಡ್ಕೊಂಡು ಬದುಕ್ತಾ ಇದ್ದೀವಿ. ಗೊಬ್ಬರ ಬೀಜ ತರಬೇಕು, ಕೈನ ಕಾಸಿಲ್ಲ. ನಿಮ್ಮವ್ವ ಸಾಯುವಾಗ ಸ್ಯಾನೆ ಪಿರುತಿಂದ ಈ ವಲಯ ಕೊಟ್ಲು. ಈಗ ನನಗ್ ಬೇರೆ ದಾರಿ ಇಲ್ಲ. ಈ ವಲಯ ಗಿರ್ವಿ ಇಟ್ಟು ಗೊಬ್ಬರ ಬೀಜ ತರಬೇಕು. ಅಲ್ಲ ಕಣಮ್ಮಿ, ನಾವಂತೂ ಜೀವನದುದ್ದಕ್ಕೂ ಸುಖ ನನ್ನೇ ಕಾಣಿಲ್ಲ. ನಮ್ಮ ಹೆಣ್ಮಕ್ಕಳನ್ನಾದ್ರೂ ಒಂದೊಳ್ಳೆ ಮನೆಗ್ ಸೇರ್ಸೋಣಾದ್ರೆ ಅದಕ್ಕೂ ಯಾಕೋ ಕಲ್ ಬೆಳಂಗ್ ಕಾಣ್ತೈತೆ. ಯಾಕಯ್ಯ ಯೋಚನೆ ಮಾಡ್ತೀಯ? ಈ ಸಲ ಆ ಭೂಮ್ ತಾಯವ್ವ ದಿಟವಾಗ್ಲೂ ನಮ್ ಕೈ ಬಿಡಕ್ಕಿಲ್ಲ. ನಮ್ ಹೊಲ್ದಾಗೆ ಸಂದಾಗ್ ಬೆಳೆ ಬರ್ತೈತೆ. ಆ ಹಣ್ದಾಗೆ ನಮ್ ರೂಪವನ್ ಮದ್ವೆಗೆ ಸಾಲ ಮಾಡಿದ್ವಲ್ಲ, ಅದನ್ನೆಲ್ಲ ತೀರ್ಸಿ ನಮ್ ರೂಪವನ್ ಗಂಡನ್ ಕೊಡ್ಬೇಕಾದ ವರದಕ್ಷಿಣೆ ಹಣವ ಕೊಟ್ಟು ನಮ್ ರೂಪವನ್ನ ನಗ್ನಗ್ತಾ ಗಂಡನ್ ಮನೆಗ್ ಕಳ್ಸುವ. ಆಮ್ಯಾಕೆ ನಿಮ್ ತಂಗಿ ಮಗ ಶೇಖರ ಬ್ಯಾಂಕ್ನಾಗೆ ಕೆಲ್ಸ ಮಾಡ್ತಾನಲ್ಲ ಆಫೀಸರಾಗಿ, ಅವನ್ಗೆ ಸಣ್ಣ ವಯಸ್ಸಿನಿಂದಾನು ನಮ್ ಸುಧವನ್ ಕಂಡ್ರೆ ಶಾನ ಪ್ರೀತಿ. ಅವ್ರಪ್ಪ ಅವನ್ ಕರ್ಸಿ ಇದೇ ಹಣ್ದಾಗೆ ಅವ್ರ ಮದ್ವೆ ದಿನಾನ ಗೊತ್ತು ಮಾಡುವ. ಯೋಚನೆ ಮಾಡ್ಬೇಡಯ್ಯ, ಮಾಡ್ಬೇಡ. ಸರಿ ಕಣಮ್ಮಿ, ಎಲ್ಲ ಶಿವನಿಚ್ಛೆ. ಸಾಯೋ ಜೀವ ನಮ್ ಕೈನಾಗ ಏನೈತೆ? ನಾವು ಹೋಗ್ತೀನಿ ಕಣಮ್ಮಿ. ಈ ಬದುಕು ಬೇಕೆ ಹೋದ್ಯಾವ್ರೆ ನೀ ಹೇಳು. ಅನ್ನವ ನೀಡೋ ಅನ್ನದಾತರಿಗಿಲ್ಲಿ ತನವ ಬೇಡೋ ಸಂಕಟದಲ್ಲಿ ಯಾರ ಶಾಪಕ್ಕೆ ಈ ಘೋರ ಶಿಕ್ಷೆ ವಿಧಿಯೇ. ಸೇಟಣ್ಣ, ಈ ವಾಲೆಯ ಗಿರಿವು ಮಾಡಬೇಕು. ನಿಮ್ಮ ಹೊಲಗೆ 2,500 ರೂಪಾಯಿ ಬರುತ್ತೆ. ಸೇಟಣ್ಣ, ನಾನ್ ಬೀಜ ಗೊಬ್ಬರವ ತಕೋಬೇಕು. ಹೆಂಗಾರ ಮಾಡಿ 3,000 ಕೊಡು ಸೇಟಣ್ಣ. ಇಲ್ಲ ಇಲ್ಲ ಇಲ್ಲ, ಆ ತರ ವ್ಯವಹಾರ ನಮ್ಮ ಹತ್ರ ಇಲ್ಲ. ಸೇಟಣ್ಣ, ನಿನ್ ಕೈ ಮುಗಿತೀನಿ ಸೇಟಣ್ಣ. ನಾ ಬೀಜ ಗೊಬ್ಬರವ ತಗೊಳ್ಳೇಬೇಕು. ಹೊಸಿ ದೊಡ್ಡ ಮನ್ಸು ಮಾಡಿ 3,000 ರೂಪಾಯಿ ಕೊಡು ಸೇಟಣ್ಣ. ಬೆಳೆ ಬದ್ಬೇಕೆ ನಿಮ್ ಅಸ್ಲು ಬಡ್ಡಿ ತಂದು ನಿಮ್ ಪಾದಕ್ಕೆ ಒಪ್ಪಿಸ್ತೀನಿ ಸೇಟಣ್ಣ. ಇಲ್ಲ ಅನ್ಬೇಡಿ ಸೇಟಣ್ಣ, ದೊಡ್ಡ ಮನಸ್ಸು ಮಾಡಿ ಸೇಟಣ್ಣ. ಆಯ್ತು, ಇನ್ ಹೇಳ್ದಂಗೆ 3,000 ರೂಪಾಯಿ ಕೊಡ್ತೀನಿ. ಆದ್ರ ಒಂದ್ ಕಂಡೀಷನ್. ಅದೇನ್ ಹೇಳಿ ಸೇಟಣ್ಣ? ಇನ್ 2 ತಿಂಗಳಲ್ಲಿ ಈ ಓಲೆ ಬಿಡಿಸ್ಕೊಂಡ್ಲ ಅಂದ್ರೆ ಈ ಓಲೆ ನಮ್ಮ ಅಂಗಡಿದೇ ಆಗುತ್ತೆ. ಇದು ನಮ್ಮ ಅಂಗಡಿ ಕಂಡೀಷನ್. ಸರಿ ಸೇಟಣ್ಣ, ನೀವ್ ಹೇಳ್ದಂಗೆ ಆಗ್ಲಿ. 3,000 ರೂಪಾಯಿ ಕೊಡಿ ಬಾಯ್. ಓ, ಏನ್ ಮಾದಣ್ಣ, ಸಂದಾಕಿದ್ಯಾ? ಸಂದಾಗಿದ್ದೀನಿ ಕಣಪ್ಪ, ನೀ ಸಂದಾಗಿದೀಯಾ? ಸಂದಾಕಿದೀನಿ ಕಣಪ್ಪ. ಇಲ್ಲೇ ಗೊಬ್ಬರ ಬೀಜ ತರಕ್ ಹೋಯ್ತೀವ್ ನೀ. ಖಾಲಿ ಆತು? ಖಾಲಿ ಆಯ್ತಾ ಆಗ್ಲೇ? ಏನ್ ಹೇಳ್ತಾ ಇದೀಯಪ್ಪ ನೀನು? ಗೊಬ್ಬರ ಬೀಜ ಬಂದು ಇನ್ನು 1 ದಿನ ಆಗೈತೆ. ನನ್ ಕೈನಾಗ ಕಾಸಿರ್ದಿದ್ದಕ್ಕೆ ನನ್ನ ಹೆಂಡ್ರಿ ಕಿವಿಯಾಗಿದ್ದು ಓಲೆಯ ಆ ಸೇಟಣ್ಣ ಅಂಗಡಿಯಾಗೆ ಅಡವಿಟ್ಟು ಗೊಬ್ಬರ ಬೀಜ ತಗೊಳಮೆ ಅಂತ ಬಂದಿವ್ನಿ. ಆಗ್ಲೇ 1 ದಿನಕ್ಕೆ ಖಾಲಿ ಆಯ್ತು ಅಂತೀಯೇ? ನಾನ್ ಹೇಳದ್ ದಿಟ ಮಾದಣ್ಣ. ಆ
ಸೊಸೈಟಿ ಅಧಿಕಾರಿಗಳು ನಿನ್ನೆ ರಾತ್ರಿನೇ ಆ ಕಾಳ್ಸಂತೆ ಕೋರ್ರಿಗೆ ಎಲ್ಲ ಮಾರ್ಬಿಟ್ಟವ್ರಂತೆ. ಅಯ್ಯೋ ಶಿವ, ಯಾರ ಬೀಜ ಗೊಬ್ಬರ ಬೇಕೋ ಅವ್ರು ಕಾಳ್ಸಂತೆ ಕೋರ್ ಹತ್ರ 1/3 ಕೊಟ್ಟು ಕೊಂಡ್ಕೋಬೇಕಂತೆ ಮಾದಣ್ಣ. ಈಗ ಯಾರ್ಯಾರು ಸಿಕ್ಕಿಲ್ಲ ನೋಡು, ಅವರೆಲ್ಲ ಸೊಸೈಟಿ ಮುಂದೆ ಧರಣಿ ಕುಂತವ್ರ ಕಣಪ್ಪ. ಅಯ್ಯೋ. ಸದ್ಯ ಹೆಂಗೋ ನೆನ್ನೆ ದಿವಸ ನಾನು ಕೊಂಡ್ಕೊಂಡ್ಬಿಟ್ಟೆ. ನಾ ಬರೋಣ ಮದಣ್ಣ, ನಾ ಬತ್ತೀನಪ್ಪ. ಅಯ್ಯೋ ಏನ್ ಮಾಡಿ ಬೇಕೇ ಬೇಕು, ಬೇಕೇ ಬೇಕು. ಭ್ರಷ್ಟಾಚಾರ ನಡೆಸುತ್ತಿರುವ ಸರ್ಕಾರಿ ಅಧಿಕಾರಿಗಳಿಗೆ, ಭ್ರಷ್ಟಾಚಾರ ನಡೆಸುತ್ತಿರುವ ಸರ್ಕಾರಿ ಅಧಿಕಾರಿಗಳಿಗೆ, ಅನ್ನದಾತ ರೈತರಿಗೆ ವಿಷ ಕುಡಿಸುತ್ತಿರುವ ಸರ್ಕಾರಕ್ಕೆ, ಬೇಕೇ ಬೇಕು, ಬೇಕೇ ಬೇಕು. ಧಿಕ್ಕಾರ, 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 ಧಿಕ್ಕಾರ. ಭ್ರಷ್ಟಾಚಾರ ನಡೆಸುತ್ತಿರುವ ಸರ್ಕಾರಿ ಅಧಿಕಾರಿಗಳಿಗೆ, ಭ್ರಷ್ಟಾಚಾರ ನಡೆಸುತ್ತಿರುವ ಸರ್ಕಾರಿ ಅಧಿಕಾರಿಗಳಿಗೆ, ಬೇಕೇ ಬೇಕು. ಧಿಕ್ಕಾರ, 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 ಧಿಕ್ಕಾರ. ಧಿಕ್ಕಾರ, 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 ಧಿಕ್ಕಾರ. ದಯವಿಟ್ಟು ಎಲ್ರೂ ಶಾಂತಿಯನ್ನ ಕಾಪಾಡಿ. ನಮ್ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಮಿಸಿದ್ದಾರೆ, ಅವರು ನಿಮ್ಮೆಲ್ರಿಗೂ ನ್ಯಾಯ ಒದಗಿಸ್ಕೊಡ್ತಾರೆ. ಶಾಂತಿ ಶಾಂತಿ ಸಮಾಧಾನ. ನಿಮ್ಗೆಲ್ಲ ನಮಸ್ಕಾರ ಕಣ್ರಪ್ಪ. ಜೈ ಗುನ್ಕಲ್ ಮಾರಮ್ಮ. ಈಗ ನಾನು ಏನ್ ಹೇಳಕ್ ಹೊಂಟಿದ್ದೀನಿ ಅಂದ್ರೆ, ನನ್ಗೆ ರೈತರು ಕಂಡ್ರೆ ಬಲೆ ಪಿರ್ರೂತಿ. ಯಾಕೆ ಅಂತೀರಾ? ನಮ್ ತಾತ ರೈತ, ನಮ್ಮಪ್ಪ ರೈತ, ನಾನು ಅಷ್ಟೇ. ಹೊಲದಲ್ಲಿ ಎಮ್ಮೆ ದನಗಳನ್ನ ಮೈ ತೊಳ್ಕೊಂಡು, ಹೊಲದಲ್ಲಿ ದನಗಳನ್ನ ಮೇಯಿಸ್ಕೊಂಡು, ನಾನು ಮೇಯ್ಕೊಂಡು ಹೊಲದಲ್ಲೇ ಬೆಳೆದವನು. ನಮ್ಮಪ್ಪ ಈ ಸ್ಕೂಲ್ಗೆ ಹೋಗ್ಲಾ ಅಂತ ನಾನು ಕದ್ದು ಕೂತ್ಕಳಿವೆ. ನಮ್ಮಪ್ಪ ಸಿಟ್ಟೆತ್ತಿ ಕೆರ ತಗೊಂಡು ಜರಬರ ತಕ ಹೊಡೆದು ಬಿಟ್ಟ. ಆಗ ನಾನು ಪೇಟೆಗೆ ಕದ್ದು ಹೋಗಿ ಅಲ್ಲಿ ಒಬ್ಬ ಮಹಾತ್ಮ ಸಿಕ್ತ. ನನ್ ಕೈ ಮೇಲೆ ಕೈ ಮಡಗಿ, ನಿನಗೆ ನಮ್ ಪಕ್ಷದಲ್ಲಿ ಸ್ಥಾನಮಾನ ಕೊಡಿಸ್ತೀನಿ ಬಾರೋ ಅಂತ ಹಿಂಗೆ ದುಂಬಿ ಮಾಡ್ಸಕ್ಕೆ ಶುರು ಮಾಡ್ಬಿಟ್ಟ. ನಾನು ದುಂಬಿಯ ಮಾಡ್ಕೊಂಡು 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 ಮಂತ್ರಿ ಆಗ್ಬಿಟ್ಟೆ ಕಣ್ರಪ್ಪ. ವಿರೋಧ ಪಕ್ಷದವರು ನಮ್ ಸರ್ಕಾರದ ಮೇಲೆ, ನಮ್ ಪಕ್ಷದ ಮೇಲೆ ಕೆಟ್ಟ ಹೆಸರು ಬರ್ಲಿ ಅಂತ ಕೇಂದ್ರ ಸರ್ಕಾರ ಕೇಳಿ ಬೀಜ ಗೊಬ್ಬರ ಎಲ್ಲ ಕೊಡ್ದಂಗ್ ಮಾಡವ್ರೆ. ನಾವೆಲ್ಲ ನುಣ್ಣಗ್ ಸತ್ತೋದ್ರು ಪರವಾಗಿಲ್ಲ, ಸೀದಾ ಡೆಲ್ಲಿಗೆ ಹೋಗಿ ಉಪವಾಸ ಸತ್ಯಾಗ್ರಹ ಮಾಡಿ ಬೀಜ ಗೊಬ್ಬರ ತಗೊಂಡೆ ರೈಲ್ ತುಂಬಿಸ್ಕೊಂಡ್ ಬಂದು ನಿಮ್ ಮನೆಗೆ ಕಳಿಸ್ಬಿಡ್ತೀವಿ. ಈಗ ನೀವೆಲ್ಲ ಸುಮ್ಕೆ ನಿಮ್ ಮನೆಗೆ ಹೊಂಟೋಗ್ಬಿಡ್ರಪ್ಪ. ಜೈ ಗುನ್ಕಲ್ ಮಾರಮ್ಮ. ನಿಮ್ ಗುಳ್ಳೆನಾರ ಏನ್ ಮಾತುಗಳೆಲ್ಲ ನಾವ್ ನಂಬಕ್ಕಿಲ್ಲ. ನಮ್ಗೆ ಈ ತಕ್ಷಣಕ್ಕೆ ಬೀಜ ಗೊಬ್ಬರ ಬೇಕೇ ಬೇಕು. ಭ್ರಷ್ಟಾಚಾರ ನಡೆಸುತ್ತಿರುವ ಸರ್ಕಾರಿ ಅಧಿಕಾರಿಗಳಿಗೆ, ಭ್ರಷ್ಟಾಚಾರ ನಡೆಸುತ್ತಿರುವ ಸರ್ಕಾರಿ ಅಧಿಕಾರಿಗಳಿಗೆ, ಅನ್ನದಾತ ರೈತರಿಗೆ ವಿಷ ಕುಡಿಸುತ್ತಿರುವ ಸರ್ಕಾರಕ್ಕೆ, ಅನ್ನದಾತ ರೈತರಿಗೆ ವಿಷ ಕುಡಿಸುತ್ತಿರುವ ಸರ್ಕಾರಕ್ಕೆ. ಇವ್ರಿಗೆಲ್ಲ ಏನು ಯಾಮರ್ಸಕ್ಕಾಗಲ್ಲ ಸರ್, ರೈತರೆಲ್ಲ ರೊಚ್ಚಿಗೆ ಎದ್ಬಿಟ್ಟಿದ್ದಾರೆ. ನೀನ್ ಹೇಳೋದು ದಿಟ ಕಣಯ್ಯ ಡಿಸಿ. ಇದೆಲ್ಲ ವಿರೋಧ ಪಕ್ಷದವ್ರ ಕುಮ್ಮಕ್ಕು. ಈ ಪೊಲೀಸ್ನವರ ಬೂಟನ್ ರುಚಿ ಲಾಠಿ ರುಚಿ ತೋರ್ಸಿ ಕಚ್ಚೆ ಉದುರ್ಸೋಗ ತಕ ಒಡಸ್ಬೇಕಣೆ ಈ ಬಟ್ಟೆ ತವಕ್ಕೆ. ಏನ್ ಮಕ ನೋಡ್ತೀಯ? ಚಾರ್ಜ್ ಮಾಡ್ಸಯ್ಯ ಬಟ್ಟೆ ತವ್ ಮನೆ ಕಡೆಗೆ ಓಡೋದಂಗೆ. ಅಯ್ಯೋ ಒಳಗಡೆ
ಎಷ್ಟು ಕಲೆಕ್ಷನ್ ಆಗಿದೆಯೋ ಸರಿ, ಹಾಗಾದ್ರೆ ಕಲೆಕ್ಷನ್ ಮಾಡ್ಕೊಂಡು ಬಾ. ಓಕೆ ಸರಿ. ಅಯ್ಯೋ ಅಯ್ಯೋ, ನನ್ನ ದುಡ್ಡು, ನನ್ನ ಗೊಬ್ಬರ ಬೀಜದ ದುಡ್ಡು, ನನ್ನ ದುಡ್ಡು ಸಾಹೇಬ್ರ ಪಾಪ, ನನ್ನ ದುಡ್ಡು ಬುದ್ಧಿ, ನನ್ನ ದುಡ್ಡು. ಲೇ ಮುದಿಯ, ಸುಳ್ಳೆ ನಾಟಕ ಮಾಡಿ ಸಾಕು, ಎದ್ ಮನೆಗೆ ಹೋಗೋ. ಇನ್ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಸ್ಟೇಷನ್ಗೆ ತಕೊಂಡೋಗಿ ಚಟ್ನಿ ರುಬ್ದಂಗ್ ರುಬ್ತೀನಿ. ಮಾಡಕ್ಕೆ ಏನೆಲ್ಲ ನಾಟಕ ಮಾಡ್ತಾನೆ. ನಮ್ಮ ತಾಯಿ ಹಣೆಗೂ ಸುಳ್ಳು ಹೇಳ್ತಾ ಇಲ್ಲ ಬುದ್ಧಿ. ನಾನ್ ನನ್ನ ಹೆಂಡ್ರು ವಾಲೆಯಾಗಿರುವೆ ಇಟ್ಟು ಬೀಜ ಗೊಬ್ಬರ ತಗೊಂಬರಕ್ ಬಂದಿದ್ದೆ. ನಿಮ್ ತಮ್ಮಯ್ಯ ಅಂತೀರಿ, ಯಾರೋ ತಗೊಂಡ್ಬಿಟ್ಟವ್ರೆ ಬುದ್ಧಿ. ರೇ ರಂಗಪ್ಪ, ಇವ್ನ ಎಳ್ದ ಆಚೆ ಹಾಕ್ರಿ, ಎಳ್ದ ಆಚೆ ಹಾಕ್ರಿ. ಅಯ್ಯೋ ಬೇಡ ಬುದ್ಧಿ, ಕೊಟ್ಬಿಡಿ ಬುದ್ಧಿ, ಬೇಡ ಬುದ್ಧಿ, ಕೊಟ್ಬಿಡಿ ಬುದ್ಧಿ. ಅಯ್ಯಯ್ಯೋ, ಅಯ್ಯೋ, ಏನಾಯ್ತಯ್ಯ ನಿಂಗೆ? ಯಾಕೆ ಹಿಂಗ್ ಬಂದಿಲ್ ಮಲ್ಗಿದ್ಯಾ? ಸುಧಮ್ಮ, ರೂಪವ್ವ, ಬರ್ರಿ ಬೇಗ. ಏನಾಯ್ತವ? ವಾಸಣಯ್ಯ, ಯಾಕೆ ಹಿಂಗ್ ಬಂದ್ ಮಲ್ಗಿದ್ಯಾ? ಹೇಳಯ್ಯ, ಏನಾಯ್ತಂತ ಹೇಳು. ಏನಾಯ್ತಪ್ಪ? ಭಾಗ್ಯ, ಸುಧಾ, ನಿಂಗಕ್ಕ ಗೊಬ್ಬರ ಬೀಜನ ತರಕ್ಕೆ ಅಂತೇಳಿ ವಾಲೆನ ಗಿರ್ವಿ ಅಂಗಡಿಲಿಟ್ಟು ತಗೊಂಡು ದುಡ್ಡು ಭಾಗ್ಯ, ನಮ್ ಜೀವನ ಎಲ್ಲ ಕತ್ತಲ್ ಬುಡವಾಯ್ತು ಕಣ. ಸೊಸೈಟಿ ಅಧಿಕಾರಿಗಳು ಬಿದ್ದ ಬೀಜ
ಗೊಬ್ಬರನ ಕಾಳ ಸಂತೆಲ್ ಮಾಡ್ಕೊಂಡ್ಬಿಟ್ಟವ್ರೆ ಅಂತೇಳಿ ರೈತರೆಲ್ಲ ಸ್ಟ್ರೈಕ್ ಮಾಡ್ತಿದ್ರು. ನಾನು ನನ್ನ ಪಾಡ್ಗಲ್ಲಿ ಹೋಗಿ ನಿಂತಿದ್ದೆ ಕಲಮಿ. ಅವನು ಪೊಲೀಸ್ ಬಂದು ಕಾಲಲ್ಲಿ ಚೆನ್ನಾಗಿ ತೊಡೆದ್ಬಿಟ್ಟ. ನಾನು ಜ್ಞಾನ ತಪ್ಪಿಸೋಗ್ಬಿಟ್ಟೆ ಕಣಮಿ. ಮೇಲೆ ಚೆನ್ನಾಯ್ತು, ದುಡ್ಡು ನೋಡ್ಕೊತೀನಿ. ಜೇಬಲ್ ದುಡ್ಡೇ ಇಲ್ಲ ಕಣಮ್ಮಿ, ದುಡ್ಡೇ ಇಲ್ಲ. ಅಯ್ಯೋ ಮುಖ್ಯಮಂತ್ರಿಗಳೇ, ಏನಿದು ಅನ್ಯಾಯ, ದೌರ್ಜನ್ಯ? ರೈತರ ಬೀಜ ಗೊಬ್ಬರನ ಕೇಳಿದಕ್ಕೆ ಪೊಲೀಸರು ಬೂಟ್ ಕಾಲಲ್ಲಿ ಒತ್ಸಿ ಲಾಠಿ ಚಾರ್ಜ್ ಮಾಡಿಸಿ ರೈತರೆಲ್ಲ ದಿಕ್ಕಾಪಾಲಾಗಿ ಓಡೋ ತರ ಪೊಲೀಸ್ ಪವರ್ ನ ಯೂಸ್ ಮಾಡ್ಕೊಂಡು ನಿಮ್ ಸರ್ಕಾರ ದೊಡ್ಡ ತಪ್ಪು ಮಾಡಿದೆ. ಬೆಳಗ್ಗೆದ್ರೆ ಪ್ರೆಸ್ ಮೀಡಿಯಾದಲ್ಲಿ ಇದೇ ಸುದ್ದಿ. ನಿಮ್ಮ ಸರ್ಕಾರನ ಜನ ಭ್ರಷ್ಟ ಸರ್ಕಾರ ಅಂತ ಛೀ ಥೂ ಅಂತ ಉಗಿತಾ ಇದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮುಖ್ಯಮಂತ್ರಿಗಳೇ? ರೈತರ ಮೇಲೆ ನಡೆದಿರೋ ಲಾಠಿ ಚಾರ್ಜು ಹಾಗೂ ಬೀಜ ಗೊಬ್ಬರಗಳನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡಿಕೊಂಡಿರೋ ಸೊಸೈಟಿ ಅಧಿಕಾರಿಗಳ ಮೇಲೆ ತನಿಖೆ ಮಾಡೋಕೆ ನಾನು ಆದಷ್ಟು ಬೇಗ ಆದೇಶ ನೀಡ್ತೀನಿ. ಕೇಂದ್ರ ಕೃಷಿ ಸಚಿವರಿಗೆ ನಮ್ಮ ರಾಜ್ಯದಲ್ಲಿ ಬೀಜ ಗೊಬ್ಬರಗಳ ಅಭಾವ ಉಂಟಾಗಿದೆ ಅಂತ ಇವತ್ತೇ ನಾನೊಂದು ಪತ್ರ ಬರೀತೀನಿ. ಆಗಬಹುದಲ್ಲ? ಇದನ್ನ ಇಲ್ಲಿಗೆ ಬಿಟ್ಬಿಡೋಣ. ಏನ್ರಿ ಇಲ್ಲಿಗೆ ಬಿಟ್ಬಿಡೋದು ಮುಖ್ಯಮಂತ್ರಿಗಳೇ? ಕಳಿಸಿದ ಗೊಬ್ಬರ ಬೀಜ ಎಲ್ಲ ಬ್ಲಾಕ್ನವ್ರಿಗೆ ಮಾರ್ಕೊಂಡು ರೈತರಿಗೆ ಮೋಸ ಮಾಡಿದ್ದು ಅಲ್ಲದೆ ಈಗ ಬೀಜ ಗೊಬ್ಬರಕ್ಕೆ ಕೊರತೆ ಆಗಿದೆ, ಬೇಗ ಕಳ್ಸ್ಕೊಡಿ ಅಂತ ಕೇಂದ್ರ ಸರ್ಕಾರದಲ್ಲಿರೋ ನಮ್ಮ ಪಕ್ಷದ ನಾಯಕರಿಗೆ ಪತ್ರ ಬರೆದು, ಹೆಂಗಿದ್ರು ಬೇರೆ ರಾಜ್ಯಗಳಲ್ಲಿ ಎಲೆಕ್ಷನ್ ನಡೀತಾ ಇದೆ, ಹಾಗಾಗಿ ಈ ಪತ್ರನ ಬೇಗ ತಲೆಗೆ ಹಾಕೊಂಡು ಬೀಜ ಗೊಬ್ಬರನ ಕೇಂದ್ರ ಸರ್ಕಾರದವರು ಕಳ್ಸೋದಿಲ್ಲ, ಅಷ್ಟೊತ್ತಿಗೆ ಮಳೆಗಾಲನೇ ಮುಗ್ದೋಗಿರುತ್ತೆ, ಬರೋ MP ಎಲೆಕ್ಷನ್ ನಲ್ಲಿ ಇದನ್ನೇ ಒಂದು ದೊಡ್ಡ ಅಸ್ತ್ರ ಮಾಡ್ಕೊಂಡು ರೈತರ ಕೈಯಿಂದ ನಮ್ಮ ಪಕ್ಷಕ್ಕೆ ಮಸಿ ಬಳಸಿ ಸೆಂಟ್ರಲ್ ಅಲ್ಲೂ ನಿಮ್ಮ ಪಕ್ಷನೇ ಅಧಿಕಾರ ಚುಕ್ಕಾಣಿ ಹಿಡಿಬೇಕು ಅಂತ ರಾಜಕೀಯ ಕುತಂತ್ರ ಮಾಡ್ತಾ ಇದ್ದೀರಾ ಮುಖ್ಯಮಂತ್ರಿಗಳೇ. ನೀವೇನ್ರಿ ಸತ್ಯ ಹರಿಶ್ಚಂದ್ರನ ಹಿರಿ ಮೊಮ್ಮಗಂತರ ಮಾತಾಡ್ತಾ ಇದ್ದೀರಿ? ಈ ರಾಜ್ಯದಾಗೆ ನಿಮ್ ಪಕ್ಷದ ಸರ್ಕಾರ ಇದ್ದಾಗ ನೀವು ಕೃಷಿ ಮಂತ್ರಿ ಆದ ತಕ್ಷಣವೇ ಫ್ಯಾಕ್ಟ್ರಿ ಕಟ್ಸಿ ಜನಕ್ಕೆಲ್ಲ ಕೆಲಸ ಕೊಡಿಸ್ತೀನಿ, ರೋಡ್ ಮಾಡಿ ನಿಮ್ ಮನೆ ಮುಂದಕ್ಕೆ ಬಸ್ ಬಿಡ್ತೀನಿ, ರೈಲ್ ಬಿಡ್ತೀನಿ ಅಂತ ಹೇಳಿ ಸಾವಿರಾರು ಎಕರೆ ಜಮೀನ ರೈತರ ತವ ಕಿತ್ಕೊಂಡು ಅವ್ರನ್ನೆಲ್ಲ ಬೀದಿ ಪಾಲ್ ಮಾಡಿ ಆ ಜಮೀನ ನಿಮ್ಮ ಹೆಸರಿಗೆ ನಿಮ್ ಪಕ್ಷದವ್ರ ಹೆಸರಿಗೆ ಬರೆಸ್ಕೊಂಡು ಮೋಜು ಮಸ್ತಿ ಮಾಡಕ್ಕೆ ಫಾರ್ಮ್ ಹೌಸ್ ಕಟ್ಕೊಂಡು ಉಳಿದಿರೋ ಜಮೀನೆಲ್ಲವ ಕೋಟಿ ಕೋಟಿಗೆ ಫಾರಿನ್ ಕಂಪ್ನಿಗೆ ಮಾರ್ಕೊಂಡ್ಬಿಟ್ರಿ. ದುಡ್ಡನ್ನೆಲ್ಲವ ತಗೊಂಡೋಗಿ ಫಾರಿನ್ ನಲ್ಲಿರೋ ಸ್ವಿಸ್ ಬ್ಯಾಂಕ್ ನೊಳಕ್ ಮಾಡಕ್ಬಿಟ್ರಿ. ಅದು ಸ್ವಿಸ್ ಬ್ಯಾಂಕ್ ಅಲ್ಲ, ಸ್ವಿಸ್ ಬ್ಯಾಂಕು. ತುಸ್ಸೋ ಪಸ್ಸೋ ಎಂತದ ಒಂದು, ನಮ್ಗೂ ಓಸಿ ಇಂಗ್ಲಿಷ್ ಬರ್ತದೆ, ನೀವ್ ಓಸಿ ಅದುಮ್ಕೊಂಡ್ ಕೂತ್ಕೊಳ್ರಿ. ಅದೆಲ್ಲ ಕಣೋ ದಾಸಯ್ಯ ಅಂದ್ರೆ ಎಲ್ಲಿಗೋ ಹೋಗಿ ಟಿಂಗ್ ಅಂದ್ರ ನನಗೆ ಆಗ್ಬೇಕು, ಹೆಂಗನ ಹೋಗಿ ಹಾಳಾಗೋಗು. ಈ ಹುಚ್ಚರ ಜೊತೆ ಸೇರ್ಕೊಂಡು ನನಗೂ ಮರ್ಯಾದೆ ಇಲ್ಲ. ಮುಖ್ಯಮಂತ್ರಿಗಳೇ, ನೀವು ಮಾಡಿರೋ ತಪ್ಪನ ಒಪ್ಕೊಂಡು ನೀವು ಮತ್ತೆ ನಿಮ್ಮ ಕೃಷಿ ಸಚಿವರು ಇಬ್ರು ಈ ಕೂಡಲೇ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಹೌದು, ರಾಜೀನಾಮೆ ಕೊಡಲೇಬೇಕು. ನಮ್ಮ ಮುಖ್ಯಮಂತ್ರಿಗಳು ಯಾಕೆ ರಾಜೀನಾಮೆ ಕೊಡ್ಬೇಕು? 6 ಕೋಟಿ ಜನ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ, ಯಾಕೆ ಕೊಡ್ಬೇಕು ನಾವು? ಯಾಕ್ರಿ ಕೊಡಬೇಕು? ಅಲ್ಲ, ಯಾಕೆ ಕೊಡ್ಬೇಕು ಅಂತವ? ಏನ್ರಿ ಹೆದರ್ಸ್ತಾ ಇದ್ದೀರಾ? ನಾನು ಯಾವ ರಾಜೀನಾಮೆಯನ್ನು ಕೊಡೋಲ್ಲ. ಈ ಷಣ್ಮುಖಪ್ಪ ನಿಮ್ಮ ಗೊಡ್ಡು ಬೆದರಿಕೆಗೆಲ್ಲ ಬೆದರೋನಲ್ಲ. ನಾನು ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ, ನಾನು ರಾಜೀನಾಮೆ ಕೊಡೋಲ್ಲ. ಅದೇನ್ ಮಾಡ್ತೀರೋ ಮಾಡ್ಕೋ ಹೋಗ್ರಿ. ರೇ, ಯಾಕ್ರಿ ರಾಜೀನಾಮೆ ಕೊಡಲ್ಲ ನಿಮ್ಮ ಮುಖ್ಯಮಂತ್ರಿಗಳು?
ಉಪವಾಸ ಅಲ್ಲ, ಸತ್ಯಾಗ್ರಹ ಅಲ್ಲ, ಧರಣಿ ಅಲ್ಲ. ಏನಾರು ತಗೊಂಡು ಜಗದ ಬಿದ್ದೋಗಿಲ್ಲ. ನಾವು ರೈತ ಪರವಾಗಿ ಕೆಲಸ ಮಾಡ್ತೀವಿ, ನೀವು ಯಾ ಪಾಟಿ ಹೊಡೆದವ್ ಮೇಲ್ಗೆ ಕಣಮಿ. ಅವನ್ ಕೈ ಸೇರೋ ಮದಣ್ಣ ಕಾಲ್ ಹೆಂಗದೆ? ಈ ಹಂಗದೆ ಅಂತ ಹೇಳಪ್ಪ, ನೋವೇ ಕಮ್ಮಿ ಆಗಿಲ್ಲ, ಹಂಗೆ ಅದೇ. ಮದಣ್ಣ ಎಮ್ಮೆ ಕೊಡ್ತೀನಿ ಅಂತ ಹೇಳ್ದಲ್ಲ, ಸಾಹೇಬ್ರು ಕರ್ಕ ಬನ್ನಿ ನೀನ್ ನೋಡು. ಅಯ್ಯೋ ಮೆಲ್ಗೆ ಅವ್ರ ಕೈ ಕಾಲ್ ಬಿದ್ದಾಗ ಹೆಂಗಂದ್ರೆ ಹಂಗ್ ಹೊಡೆದವ್ರೆ. ಬನ್ನಿ ಸಾಹೇಬ್ರೆ, ನೋಡಿ ಇದೇ ಆ ಎಮ್ಮೆ. ಹಾಗಾದ್ರೆ ಮದಣ್ಣ ನಿಮ್ದು ಎಮ್ಮೆಗೆ ಕರೆಗೆ ಎಷ್ಟಿಗೆ ಕೊಟ್ಬಿಡ್ತೀರಾ? ಸಾಹೇಬ್ರೆ, ನಮ್ ತಾತ ನಮ್ಮ ಅವ್ವನ್ನ ನಮ್ಮ ಅಪ್ಪನ ಜೊತೆ ಮದುವೆ ಮಾಡಿ ಕಳ್ಸ್ಕೊಡ್ಬೇಕಾರೆ ತವ್ರ ಮನೆ ಹುಡುಗರ ಕನವ ಅಂತ ಹೇಳಿ ನಮ್ಮ ಅವ್ವಂಗೆ ಈ ವಂಶದ ಕರವ ಕೊಟ್ಟಿದ್ರಂತೆ. ಅದ್ರ ವಂಶದ ಕರನೇ ಇದು. ನಮ್ಮವ್ವ ಸಾಯೋ ಟೈಮ್ನಾಗೆ ನನ್ನ ಕೈನ ತಕೊಂಡು ಅವಳ ಕೈ ಮ್ಯಾಗ ಮಡ್ಕೊಂಡು, ಮಗ ಯಾವುದೇ ಕಾರಣಕ್ಕೂ ನಮ್ ತವ್ರ ಮನೆ ಕೊಟ್ಟಿರೋ ಈ ವಂಶದ ಕುಡಿ ಕರುನ ಮಾರ್ಕಬೇಡ ಕಣಪ್ಪ, ಎಷ್ಟೇ ಕಷ್ಟ ಬಂದ್ರು ಮಾರ್ಕಬೇಡ. ನೀ ಹಾಗೇನಾರ ಮಾರ್ಕೊಂಡ್ಬಿಟ್ರೆ ನಿಂಗೆ ಒಳ್ಳೇದಾಕಿಲ್ಲ ಅಂತ ಇವಳಿ ಸತ್ತೋಗ್ಬಿಟ್ಲು. ಅವಳು ಸತ್ತೋದ್ಮ್ಯಾಕೆ ಎಲ್ಲ ಕರುಗಳು ಸತ್ತೋದು, ಆದ್ರೆ ಅದ್ರ ವಂಶದ ಕುಡಿ ಇದೊಂದು ಮಾತ್ರ ಉಳ್ಕಡೆ ಐತೆ ಸಾಹೇಬ್ರ. ನಮ್ಗೆ ಕಹಾನಿಗೆ ಬೇಡ ಮದಣ್ಣ, ನಿಮ್ದು ಎಮ್ಮೆಗೆ ಕರೆಗೆ ನೀವೇ ಇಟ್ಕೊಂಡ್ಬಿಡಿ, ನಮ್ದಕ್ಕೆ ಬೇರೆ ನೋಡ್ಬಿಡ್ತಾರೆ. ಹಾಗೆ ಮಾಡಬೇಡಿ ಸಾಹೇಬ್ರ, ಹಾಗೆ ಮಾಡಬೇಡಿ. ನೀವೇನಾದ್ರು ಈ ಕರೆ ತಗೊಂಡು ದುಡ್ಡು ಕೊಡದೆ ಹೋದ್ರೆ ನಾನು ಗೊಬ್ಬರ ಬೀಜ ತರಕ್ ಹಾಕಿಲ್ಲ. ಗೊಬ್ಬರ ಬೀಜ ತಲ್ಲಿಲ್ಲ ಅಂದ್ರೆ ಬಿತ್ತನೆ ಮಾಡಕ್ ಹಾಕಿಲ್ಲ. ನನ್ನ ಮಗಳು ರೂಪವನ್ನ ಅವಳ ಗಂಡನ ಮನೆ ಕಳ್ಸಕ್ ಹಾಕಿಲ್ಲ. ನಿಮ್ ದಬ್ಬಯ್ಯ ಅಂತೀರಿ, ಈ ಎಮ್ಮೆ ಕರ ತಗೊಂಡು ದುಡ್ಡು ಕೊಟ್ಬಿಡಿ. ನೀವು ದುಡ್ಡು ಕೊಡೋದ್ರಿಂದ ನಾವು ಬದುಕತ್ತೀವಿ. ಇಲ್ದೆ ಹೋದ್ರೆ ನನ್ನ ಹೆಂಡ್ರು ಮಕ್ಕಳಿಗೆ ಈಸ ಕುಡಿಸ್ಬಿಟ್ಟು ನಾನು ಈಸ ಕುಡ್ದು ಮನೆ ಮಂದಿ ಎಲ್ಲ ಸತ್ತೋಗ್ಬಿಡ್ತೀವಿ. ಸರಿ ಮದಣ್ಣ, ನಿಮ್ದು ಕರುಗೆ ನಾವು 5,000ಗೆ ಕೊಡ್ತೀವಿ, ತಗೊಂಡು ಕರುಗೆ ಕೊಟ್ಬಿಡಿ. ಸಾಹೇಬ್ರ ನನಗೆ ಗೊಬ್ಬರ ಬೀಜ ತರೋದಕ್ಕೆ 8,000 ರೂಪಾಯಿ ಬೇಕು, ಇನ್ನು 3,000 ರೂಪಾಯಿ ಸೇರಿಸ್ಕೊಡಿ. ಇಲ್ಲ ಮಾದಣ್ಣ, ನಿಮ್ದು ಕರುಗೆ ಇದೇನೆ ಜಾಸ್ತಿ ಆಯ್ತು. ಏನೋ ಹೋಗ್ಲಿ ಪಾಪಾಗೆ ಅಂತ ಕೊಡ್ತಾ ಇದೀವಿ, ಬೇಡ ಅಂದ್ರೆ ಹೇಳ್ಬಿಡಿ, ನಮ್ದು ಬೇರೆ ಆದ್ಮಿಗೆ ನೋಡ್ಬಿಡ್ತಾರೆ. ಅಯ್ಯೋ ಬೇಡ ನಿಂತ್ಕೊಳ್ಳಿ ಸಾಹೇಬ್ರ, ನೀವ್ ಹೇಳ್ದಷ್ಟೇ ಕೊಡಿ. ತಗೊಳ್ಳಿ ಮಾದಣ್ಣ, ನಿಮ್ದು ಕರೆಗೆ ಒಟ್ಕೊಂಡು ಹೋಗ್ಬಿಡ್ತೀವಿ. ಹೈ ಚಲ್ ಚಲ್ ಚಲ. ಎಮ್ಮೆ ಅವ್ವ, ನಿಮ್ಮ ವಂಶದವ್ರು ಕೊಟ್ಟಂತ ಉಡುಗೊರೆನ ಇವತ್ತಿಗೆ ನಾ ಕಳ್ಕೊಂಡ್ಬಿಟ್ಟೆ ಕದವ್ವ, ಕಳ್ಕೊಂಡ್ಬಿಟ್ಟೆ. ಚಲ್ರೆ ಚಲ್ರೆ ನೋಡು, ಹೋಗಲ್ಲ ತಟ ಹಿಡಿತವಳು ನೋಡಲ್ಲಿ. ಅಯ್ಯೋ ಈಗ ನನ್ನ ಕೈನಾಗೆ ಈ ಎಮ್ಮೆ ಮಾರಿರೋದು 5,000 ರೂಪಾಯಿ ಐತೆ. ಬೀಜ ಗೊಬ್ಬರ ತರಕ್ಕೆ ಇನ್ನು 3,000 ರೂಪಾಯಿ ಬೇಕು. ಏನ್ ಮಾಡ್ಬೇಕು ಅಂತಾನೆ ತಿಳಿತಾ ಇಲ್ಲ ಕಣಮ್ಮಿ. ಅಮ್ಮಿ, ನಾನೀಗ ಬೀಜ ಗೊಬ್ಬರ ತರಬೇಕು ಅಂದ್ರೆ ನಾನೊಂದ್ ಮಾತು ಹೇಳ್ತೀನಿ, ಕೇಳ್ತೀಯಾ? ಇದೇನಯ್ಯ ಹೊಸ್ದಾಗಿ ಹಿಂಗ್ ಕೇಳ್ತಾ ಇದೀಯಾ? 30 ವರ್ಷದಿಂದಾನು ನಾನ್ ನಿನ್ ಮಾತೆ ಕಣಯ್ಯ ಕೇಳ್ಕೊಂಡ್ ಬರ್ತೀವ್ನಿ. ನಾನೀಗ ಬೀಜ ಗೊಬ್ಬರ ತರಕ್ಕೆ ಇನ್ನು 3,000 ರೂಪಾಯಿ ಹೊಂದಿಸ್ಬೇಕು ಅಂದ್ರೆ ಅದು
ನಿನ್ ಕಾಲಲ್ಲಿರೋ ಕಾಲುಂಗ್ರ ನಿನ್ ಕುತ್ತಿಗೆಲಿರೋ ತಾಳಿ ನಿಮ್ಮವ್ವ ನಿನಗೆ ಬೀರುದಿಂದ ಮಾಡಿಸ್ಕೊಟ್ಟಿರೋ ಮೂಕ್ತಿನ ಕೊಡ್ತೀಯ ಅಮ್ಮೆ? ಅಲ್ಲಯ್ಯ ನೀನ್ ಹಣ ಹೊಂಚೋಕೆ ನನ್ ತಾಳಿ ಕಾಲುಂಗ್ರ ಮುಕ್ತಿ ಕೇಳ್ತಾ ಇದೆಯಲ್ಲ ಇದ್ದಿಟನ? ಹೌದು ಕಣಮಿ, ನಮ್ ರೂಪವನ್ ಮದುವೆಗೆ ಸಾಲ ತಗೊಳಕ್ಕೆ ಪಾಟೀಲರಿಗೆ ಅಡವಿಟ್ಟಿರೋ ಈ ಮನೆಯ ಉಳಿಸ್ಕೋಬೇಕು. ರೂಪವನ್ ಗಂಡನ್ಗೆ ವರದಕ್ಷಿಣೆ ಕೊಡಬೇಕು. ನಮ್ ಶೇಖರನ್ಗೆ ವರದಕ್ಷಿಣೆ ಕೊಟ್ಟು ನಮ್ ಸುಧವನ್ ಕೊಟ್ಟು ಮದುವೆ ಮಾಡಿಕೊಟ್ಟು ನಮ್ಮರ್ವಾದೆ ಉಳಿಸ್ಕೋಬೇಕು. ಅಂದ್ರೆ ಬೆಳೆ ಬೆಳೆದು ಹಣ ಗಳಿಸ್ಬೇಕು. ಬೆಳೆ ಬೆಳಿಬೇಕು ಅಂದ್ರೆ ಬೀಜ ಗೊಬ್ಬರವ ತರಲೇಬೇಕು. ಅದಕ್ಕೆ ನೀನು ನಿನ್ ಕಾಲುಂಗ್ರನ, ನಿನ್ ತಾಳಿನ ನಿಮ್ಮವ್ವ ಸ್ಯಾನೆ ಪಿರುತಿಯಿಂದ ಮಾಡಿಸ್ಕೊಟ್ಟಿರೋ ಮೂಕ್ತಿನ ಕೊಡ್ಲೇಬೇಕು. ಇಲ್ಲಾಂದ್ರೆ ನಾವೆಲ್ಲ ಈಸ ಕುಡಿದು ಸಾಯ್ಬೇಕಾಗ್ತದೆ. ಯೋಚನೆ ಮಾಡು. ಈ ಶಿಕ್ಷೆ ಯಾಕೆ, ಈ ಬದುಕು ಬೇಕೆ, ಹೋದ್ಯಾವ್ರೆ ನೀ ಕೇಳು. ಇಲ್ಲಿ ಪುಣ್ಯವೇ ಇಲ್ಲ, ಬರಿ ಪಾಪವೇ ಎಲ್ಲ, ನಮ್ಮ ಬದುಕೆಲ್ಲ ಬರಿಗೂಡು. ಅನ್ನವ ನೀಡೋ ಅನ್ನದಾತರಿಗಿಲ್ಲಿ ಮಡದಿ ಮುತ್ತೈದೆ ತನವ ಬೇಡೋ ಸಂಕಟದಲ್ಲಿ. ಯಾರ ಶಾಪಕ್ಕೆ ಈ ಘೋರ ಶಿಕ್ಷೆ ವಿಧಿಯೇ? ಮೈಯನ್ನು ದಣಿಸಿ ಬೆವರನ್ನು ಸುರಿಸಿ ಮಣ್ಣಲ್ಲಿ ಬಿತ್ತಿ ಅನ್ನವ ಬೆಳೆಯೋ ನೇಗಿಲ ಯೋಗಿ ವಿಷವನ್ನು ಕುಡಿದು ಮಣ್ಣಲ್ಲಿ ಮಣಗಿ ಸಮಾಧಿ ಸೇರೋ ಮಣ್ಣಿನ ಮಕ್ಕಳ ಗೋಳಿಗೆ ಮುಕ್ತಿ ಇಲ್ವದ್ಯಾವ್ರೇ? ಈ ಶಿಕ್ಷೆ ಯಾಕೆ, ಈ ಬದುಕು ಬೇಕೆ, ಹೋದ್ಯಾವ್ರೆ ನೀ ಕೇಳು. ಇಲ್ಲಿ ಪುಣ್ಯವೇ ಇಲ್ಲ,
ಪರಿಪಾಪವೇ ಎಲ್ಲ ನಮ್ಮ ಬದುಕೆಲ್ಲ ಬರಿಗೋಳು ಅನ್ನವ ನೀಡೋ ಅನ್ನದಾತರಿಗಿಲ್ಲಿ ಮಳಲಿ ಮುತ್ತೈದೆ ತನವ ಬೇಡೋ ಸಂಕಟದಲ್ಲಿ ಯಾರ ಶಾಪಕ್ಕೆ ಈ ಘೋರ ಶಿಕ್ಷೆ ವಿಧಿಯೇ ಶೇಖರಪ್ಪ ಸಂದಕ್ಕಿದೀಯಾ? ಚೆನ್ನಾಗಿದ್ದೀನತ್ತೆ, ನೀವ್ ಚೆನ್ನಾಗಿದ್ದೀರಾ? ಬಾ ಬಾ ಏನಯ್ಯ ಏನಮ್ಮೆ ಶೇಖರಪ್ಪ ಬಂದವನೆ ಶೇಖರ ಶೇಖರಪ್ಪ ಈಗ ಬಂದ್ಯಾ? ಇವಾಗ ಬಂದೆ ಮಾವ. ನಿಧಾನ ಚೆನ್ನಾಗಿದ್ದೀರಾ? ಕೇಳಿಯ ಏನ್ ನಿಧಾನ ಏನು ಬಾಪ ನಿಧಾನ ಮಾವ. ಒಳಗ್ ನಡಿ. ನಿಧಾನ ಬಾ. ಒಂದ್ ಇಲ್ಲೇ ನಿಮಿಷ ಕೂರ್ಸಪ್ಪ, ಇಲ್ಲೇ ಕೂರ್ಸು. ಕೂತ್ಕೊಳ್ಳಪ್ಪ. ಕೂತ್ಕ ಶೇಖರಪ್ಪ, ಕೂತ್ಕ. ಶೇಖರು ಮಾವನ್ ತಾವ್ ಮಾತಾಡ್ತೀರೋ? ಈಗ ಬಂದೆ. ಆಯ್ತತ್ತೆ. ಶೇಖರಪ್ಪ ಏನ್ ಇದ್ಕಿದ್ದಂಗೆ ಬಂದ್ಬಿಟ್ಟಿದೀಯಾ? ಏನ್ ಸಮಾಚಾರ? ಮಾವ, ನಿಮಗ್ ಗೊತ್ತಾ, ನಾನು ಸುಧಾ ಒಂದೇ ದಿನ ಒಂದೇ ಮನೆಯಲ್ಲಿ ಒಂದೇ ಟೈಮಲ್ಲಿ ಹುಟ್ಟಿದ್ವಿ. ನಾ ಹುಟ್ಟಿದ ತಕ್ಷಣನೇ ನನ್ನ ಸುಧಾನ ಅಜ್ಜಿ, ತಾತ, ನಮ್ಮಪ್ಪ, ನಮ್ಮಮ್ಮ, ನೀವು ಎಲ್ಲ ಸೇರಿ ಅವತ್ತೇ ನನ್ನ ಸುಧಾನ ಗಂಡ ಹೆಂಡತಿ ಅಂತ ನೀವೆಲ್ಲ ನಿರ್ಧಾರ ಮಾಡಿದ್ರಿ. ನಾನು ಸುಧಾ ಚಿಕ್ಕದ್ರಿಂದ ನಿಮ್ಮ ಮಾತನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಬೆಳೆದ್ವಿ, ಒಬ್ರನ್ನೊಬ್ರು ಪ್ರೀತಿಸಿದ್ವಿ. ಈಗ ನಿಮ್ ಕೈಲಿ ವರದಕ್ಷಿಣೆ ಕೊಟ್ಟು ಮದುವೆ ಮಾಡೋದಕ್ಕಾಗಲ್ಲ ಅಂತ ನಂಗೆ ಬೇರೆ ಹುಡುಗಿನ ಮದುವೆ ಮಾಡೋದಕ್ಕೆ ನಮ್ಮ ಅಪ್ಪ ಅಮ್ಮ ನೋಡ್ತಾ ಇದ್ದಾರೆ. ಅದಕ್ಕೆ ನಾನೀಗ ಮನೆ ಬಿಟ್ಟು ಬಂದಿದ್ದೀನಿ. ನನಗೆ ಸುಧಾನ ಕೊಟ್ಟು ಮದುವೆ ಮಾಡಿಕೊಟ್ಬಿಡಿ. ಶೇಖರಪ್ಪ ನೀನು ವಿದ್ಯಾವಂತ, ಬ್ಯಾಂಕಲ್ಲಿ ಆಫೀಸರ್ ಆಗಿದ್ದೀಯಾ. ನಿಮ್ಮವ್ವ ಆ ರೀತಿ ಇಷ್ಟಪಡೋದ್ರಲ್ಲಿ ತಪ್ಪಿಲ್ಲ ಕಣಪ್ಪ. ಈ ವರದಕ್ಷಿಣೆ ಕೊಡೋ ಮನೆನೆ ಹುಡುಕ್ತಿರ್ತಾರೆ, ಇಲ್ಲ ಅಂತಲ್ಲ. ಅದು ನಿಮ್ಮವ್ವ ಹೇಳ್ದಂಗೆ ನೀನಲ್ಲಿ ವರದಕ್ಷಿಣೆ ತಗೊಂಡು ಮದುವೆ ಮಾಡ್ಕೊಂಡ್ರೆ ನಿಮ್ಮವ್ವನಿಗೆ, ನಿಮ್ಮ ಅಪ್ಪನಿಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಸಂಬಂಧಿಕರಿಗೆಲ್ಲ ಸಂತೋಷ ಆಗಿ ನಿನ್ ಗೌರವ ಕೊಡ್ತಾರೆ ಕಣೋ. ಏನ್ ಮಾಡೋದು ನೋಡಪ್ಪ, ನಿಮ್ಮವ್ವ ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡಿರೋದು ಒಳ್ಳೇದು ಕಣೋ. ಅವ್ರ ಹಂಗೆ ಬೈದ್ರು ಅಂತೇಳಿ ಪಾಪ ಮಾಡ್ಕೊಂಡು ಮನೆ ಬಿಟ್ಬಿಟ್ಟು ಓಡ್ ಬಂದ್ಬಿಟ್ಟಿದೆಯಲ್ಲೋ. ನಾನೇನ್ ಮಾಡ್ಲಿ ಮಾವ? ವರದಕ್ಷಿಣೆ ಕೊಡ್ಲಿಲ್ಲ ಅಂದ್ರೆ ನೀನ್ ಮದ್ವೆ ಆಗೋಂಗಿಲ್ಲ ಅಂತ ನಮ್ಮ ಮನೆಯವ್ರು ಹೇಳಿದ್ದಾರೆ. ಸುಧಾನ ಬಿಟ್ಟು ನನ್ ಕೈಲಿ ಬದುಕೋದಿಕ್ಕಾಗಲ್ಲ ಮಾವ. ಅಯ್ಯೋ ಬಿಡ್ತು, ಸಾಯೋ ಮಾತು ಆಡ್ಬೇಡ ಕಣಪ್ಪ. ಆಯ್ತಾಯ್ತು, ಹೆಂಗೋ ಮಾಡಿ ಆ ಬೆಳೆ ಬಿದ್ದಿರೋ ಹೊಲಗಳನ್ನೆಲ್ಲ ಉಳುಮೆ ಮಾಡಿ ಬೆಳೆ ನೆಟ್ಟಿವ್ನಿ. ಬೆಳೆ ಬಂದ್ಮೇಲೆ ವರದಕ್ಷಿಣೆ ಕೊಟ್ಟು ನಿನಗೂ ಸುಧನ್ಗೂ ಮದುವೆ ಮಾಡ್ಸಂಗೆ ನಾನು ಏರ್ಪಾಟ್ ಮಾಡ್ತೀನಿ ಮಗ. ಆ ಸುಧಾ, ಕಾಪಿ ತಗೊಂಬವ. ಸರಿ ಅಪ್ಪಯ್ಯ. ಶೇಖರಪ್ಪ, ಈ ಇಸಿಯನ ಹೋಗಿ ನಿಮ್ಮ ಅವ್ವಂಗೆ ಹೇಳು, ಉಳ್ದೇರ್ ಪಟ್ಟೆಲ್ಲ ನಾ ಮಾಡ್ಕಂತೀನಿ. ಇನ್ಯಾವತ್ತು ನಿಮ್ಮ ಅವ್ವಂಗೆ ಹೇಳ್ದಂಗೆಲ್ಲ ಬರಕ್ ಹೋಗ್ಬೇಡ. ಭಾಗ್ಯ ಬಾಯಲ್ಲಿ ಶೇಖರಪ್ಪ ಊರ್ಗ್ ಹೋಯ್ತಾನ, ಹೋಗಿದ್ ಬರಪ್ಪ. ಬರ್ತೀನಿ. ಓಡ್ ಬಾಪ, ಒಳ್ಳೇದಾಗ್ಲಿ. ಜೋಪಾನ ಕಣ್ಮಗ. ಬರ್ತೀನಿ ಮಾವ. ಆಯ್ತಪ್ಪ, ಬರ್ತೀನತ್ತ. ಆಯ್ತಪ್ಪ, ಭಗವಂತ ಒಳ್ಳೇದ್ ಮಾಡ್ಲಿ. ಸಣ್ಣಾಗಿರು. ಸಂದಾಕಿರು ಮಗ, ಸಂದಾಕಿರು. ಬರ್ತೀನಿ ಮಾವ. ಆಯ್ತಪ್ಪ, ಬರ್ತೀನತ್ತೆ. ಆಯ್ತು ಮಗ. ಬರ್ತೀನಿ.
ತಂದು ನಮಸ್ಕಾರ. ಗೊತ್ತೇನಮ್ಮ ನಿಂಗೆ ಗೊತ್ತೇನಮ್ಮ. ಮದಣ್ಣ ಪತ್ರ ಬಂದೈತ್ ಕಣಪ್ಪ ನಿಂಗೊಂದು. ನನಗ ಕಣಪ್ಪ ಬರಪ್ಪ ಇಲ್ಲಿ. ತತರಿ ಎಲ್ಲೋ ಇಟ್ಕೊಂಡಿದೆ ಕಣಪ್ಪ. ಇದೆಲ್ಲ ತಡಿ. ತಗೋ ತಾಯಿಲಿ ಸೈನ್ ಹಾಕ್ ಮೊದ್ಲು. ಸೈನಾ? ಅಯ್ಯಯ್ಯ ಬೆಟಾಕ್ಸ್ಕಳಿ. ಸೈನ್ ಹಾಕ್ ಮದಣ್ಣ. ಸೈನ್ ಹೌದ್ರಾ? ಆಗ್ತೀನ ಇಲ್ರಾ? ಅಲ್ಲೇ ಹಾಕು. ಸೈನ್ ಒಳ್ಳೆ ಚೆನ್ನಾಗಿ ಹಾಕೋದ್ ಕಲ್ತಿದೀವಿ ಮದಣ್ಣ. ಇರಿ ಅಯ್ಯೋ ಇದೇನ ಇಂಗ್ಲಿಷ್ನಾಗಿರಂಗದೆ. ಇಂಗ್ಲಿಷ್ ನಲ್ಲಿ ಬರ್ಬಿಟ್ಟವ್ರ? ನನಗೆ ಅರ್ಥ ಆಗಿಲ್ಲ. ಓಸಿ ಓದ್ ಹೇಳ್ಬಿಡಿ. ಮದಣ್ಣ ನಿಮ್ಮ ಅಳಿನ್ಗೆ ವರದಕ್ಷಿಣೆ ದುಡ್ಡು ಕೊಡ್ಬೇಕಂತಲ್ಲ, ಅದನ್ನ ನೀನ್ ತಿಂಗಳೊಳಗ್ ಕೊಡದೆ ಹೋದ್ರೆ ಕೋರ್ಟಿಂದ ಡೈವರ್ಸ್ ಕೊಟ್ಟು ಬೇರೆ ಹುಡುಗಿ ಜೊತೆ ಮದುವೆ ಮಾಡ್ಕತ್ತಾನ. ಬೇಡ ರೂಪವ್ವ ಬೇಡ. ಯಾಕವ ಸಹಾಯಗಟ್ಟು ಹೊಂಟ್ಬಿಟ್ಟೆ ನೀನು. ನೋಡವ ಜೀವ ಕೊಟ್ಟಿವ್ರಿ, ನಿನಗ್ ಜೀವನ ಕೊಡಕ್ ಹಾಕಿಲ್ವೇನವ? ನಿನಗ್ ಜೀವನ ಕೊಡಕ್ ಹಾಕಿಲ್ವಾ? ನೋಡವ ಒಳ್ಳೆ ಈರುಳ್ಳಿಗೆ ಬೆಳೆ ಬಂದೈತಿ ಕಣವ, ಒಳ್ಳೆ ಈರುಳ್ಳಿಗೆ ಬೆಲೆ ಬಂದೈತಿ. ಅದನ್ನ ಮೂಟೆ ಒಳಗ್ ತುಂಬ್ಕೊಂಡು ಬೆಂಗಳೂರು ಪೇಟೆಗೆ ತಕೊಂಡ್ ಹೋಗಿ ಮಾರಿ ಅದ್ರಲ್ಲಿ ಬಂದ ಹಣನ ನಿನ್ ಗಂಡ ನಿನ್ನ ಅತ್ತೆ ಕರ್ಸಿ ಕೊಟ್ಟು ನಿನ್ನ ಗಂಡನ ಮನೆ ಕಳ್ಸ್ಕೊಡ್ತೀನಿ ಕಣ. ನಿನ್ನ ಗಂಡನ ಮನೆ ಕಳ್ಸ್ಕೊಡ್ತೀನಿ ಕಣ. ನಾನ್ ನಿನ್ ಗಣ ಕೊಡೋದಕ್ಕೆ ತಡವಾಗಿದ್ದಕ್ಕೆ ಕ್ಷಮಿಸ್ಕೊಡವ. ಸಾಯ್ಬಾರ್ದು ಕಣವ,
ಸಾಯ್ಬೇಡ ಕಣವ್ವ, ನೀನ್ ಸಾಯ್ಬೇಡ ಮೆಲ್ಗೆ ಕಣಪ್ಪ, ಮೆಲ್ಗೆ. ಹೊಸಿ ನಿಧಾನಕ್ಕೆ ಹಾಕಪ್ಪ. ಕಷ್ಟಪಟ್ಟು ಬೆಳೆದಿರೋ ಈರುಳ್ಳಿ. ₹5, ₹10, ₹10, ₹15, ₹20, ₹20, ₹25, ₹25, ₹30, ₹35, ₹5, ₹35, ₹40, ₹40, ₹50, ₹45, ₹50, ₹50, ₹50, ₹50, ₹60, ₹5, ₹70, ₹80, ₹85, ₹85, ₹90, ₹100, ಒಂದ್ಸಾರಿ ₹100, ₹100, 2 ಸಾರಿ ₹100, ₹100, 3 ಸಾರಿ. ಯಜಮಾನ್ರೆ ಕೊಡ್ಬೋದಾ? ಅಯ್ಯೋ ದೇವ್ರೆ, ಈ ಪಾರ್ಟಿ ರೇಟ್ ಕಮ್ಮಿ ಕೇಳಿದ್ರೆ ನಾ ಹೆಂಗಪ್ಪ ಕೊಡ್ಲಿ? ನೀವ್ ಕೇಳೋ ರೇಟು ನಾವ್ ತಂದಿರೋ ಲಾರಿ ಬಾಡಿಗೆಗೂ ಸಾಕಾಗಿಲ್ಲ. ನಾವೇನಣ್ಣ ಮಾಡೋಣ? ಕೇಳೋರೆ ಗೊತ್ತಿಲ್ಲ ಈರುಳ್ಳಿನ. 4-5 ಗಾಡಿ ಈರುಳ್ಳಿ ಹಂಗೆ ಐತಣ್ಣ, ಯಾರು ಮರ ಇಲ್ಲ ಈರುಳ್ಳಿ. ಅಯ್ಯೋ, ಒಂದ್ ಕೂಲಿ ಆಳಿಗೆ ₹150 ಕೊಡ್ತೀವಿ ಕಳ್ಳ ಕಿಳಕ್ಕೆ. ರೇಟೇ ಇಲ್ಲಣ್ಣ ಇಲ್ಲಿ ಬಜಾರಲ್ಲಿ. ಏನಣ್ಣ ಮಾಡೋಣ? ಒಳ್ಳೆ ರೇಟ್ ಹೋಗಿ ನೀವು. ಈ ತರ ಈರುಳ್ಳಿ ಎಲ್ಲ ಕ್ಲೀನಾಗಿ ಬೆಳ್ಕೊಂಡು ತಗೊಂಡ್ಬಂದು ಒಡವೆ ಪಡವೆಗಳನ್ನೆಲ್ಲ ತಗೊಂಡು ಬ್ಯಾಂಕಲ್ಲಿ ಮಡಗ್ಬಿಟ್ಟಿದೀವಣ್ಣ. ರೇಟ್ ಇಲ್ಲಣ್ಣ ಬಜಾರಲ್ಲಿ, ಕೇಳೋರಿಲ್ಲ. ಅಲ್ಲಿ ನೋಡ್ರಿ, ಒಳ್ಳೆ ಈರುಳ್ಳಿನೇ ಯಾರು ಕೇಳೋರಿಲ್ಲ. ರೇಟೇ ಇಲ್ಲ ನೋಡಿ 5-6 ಗಾಡಿ ಈರುಳ್ಳಿನ. ಇದ್ರ ಬಗ್ಗೆ ನಾವು ಸುಮ್ಮನೆ ಇರೋದು ಬೇಡ. ಒಳ್ಳೆ ಬೆಲೆ ಸಿಗೋವರೆಗೂ ನಾವೆಲ್ಲ ಹೋರಾಟ ಮಾಡೋಣ. ಹೋರಾಟ ಮಾಡೋಣ ಅಣ್ಣ. ಒಳ್ಳೆ ಬೆಲೆ ಸಿಕ್ಕೋರ್ಗೆ ಈರುಳ್ಳಿಗೆ ನಾವೊಂದು ಹೋರಾಟ ಮಾಡೋಣ. ಇಲ್ಲ ಅಂದ್ರೆ ನಾವೆಲ್ಲ ಇಸಾ ಕುಡಿಬೇಕು. ಹೌದ್ ಕಣಣ್ಣ. ಹಾ, ಧಿಕ್ಕಾರ, ಧಿಕ್ಕಾರ.
ಏನಣ್ಣ ಮಾರ್ಕೆಟಿಂದ ಈಗ ಬಂದಿಯಾ? ಬಂದಿಯಾ? ಬಾ. ಏನಯ್ಯ, ಈರುಳ್ಳಿ ರೇಟು ಸಂದಾಗ ಬಂದೈತಾ? ಸೀರು ನೀರ್ ತರ್ತೀನಿ. ತಕ ನೀರ್ ಕುಡಿ. ಏನಯ್ಯ? ಅಯ್ಯೋ ಶಿವನೇ, ಕುಡಿಯಕ್ ನೀರ್ ಕೊಟ್ರೆ ಚಂಬಂಗ್ ಬಿಸಾಕ್ಬಿಟ್ಟು ಯಾಕೆ ಹಿಂಗ್ ಬಂದ್ ಕುಂತಿದ್ಯಾ? ಏನಾಯ್ತಯ್ಯ? ಯಾಕೆ ಅಳ್ತಾ ಇದೀಯಾ? ಏನಾಯ್ತಂತ ಹೇಳು. ಭಾಗ್ಯ ಈರುಳ್ಳಿ ತಗೊಂಡು ಮಾರ್ಕೆಟ್ಗೆ ಹೋದ. ಅಯ್ಯೋ ದೇವ್ರೇ, ನಮ್ ತಲೆ ಮೇಲೆ ಏನಂದ್ಕೊಂಡು ಹೋಗಿದ್ದು ಅದು ಮಣ್ಣು ಪಾಲಾಗೋಯ್ತು. ದುಡ್ಡೇ ಬರ್ಲಿಲ್ಲ ಸೇವನೆ. ನನ್ ರೂಪವನ್ನು ವರದಕ್ಷಿಣೆ ಯಾಕೆ ಕೊಡೋದು? ಆ ಪಾಟೀಲ್ ಅಪ್ಪನ ಸಾಲ ಹೇಗೆ ತೀರ್ಸೋದು? ಎಲ್ಲ ಒಟ್ಟಾಯ್ತು ಆಯ್ತು ಕಡೆ ಭಾಗ್ಯ. ಭಾಗ್ಯ ಅಳ್ಬೇಡ ಕಡೆ, ಅಳ್ಬೇಡ ಕಡೆ. ಏನ್ ಉಳ್ದೈತಪ್ಪ? ಅಯ್ಯೋ ದೇವ್ರೇ. ಮಾದ ಲೇ ಮಾದ ಬಾರ್ಲಾ ಆಚೆ. ಪಾಟೀಲ್ರೆ, ನೀನ್ ಹೇಳಿದ ವಾಯ್ದೆ ಎಲ್ಲ ಮುಗೀತು. ಬೆಳಿಗ್ಗೆ ಮನೆ ಅರೆದ ಹಾಕ್ಸ್ತಾ ಖಾಲಿ ಮಾಡ್ಕೊಂಡು ಹಂಗೆಲ್ಲ ಮಾಡ್ಬೇಡಿ. ಬೆಳೆ ಸಾಕು. ನಾವೆಲ್ಲ ಗಣಪ್ಪ ಕಾಲದಲ್ಲಿ ಮಾಡಿದ್ದು ಮನೆ ಅಲ್ವಾ ಇದು? ಏನಯ್ಯ? ಅಯ್ಯೋ ಅಯ್ಯಪ್ಪ. ಭಾಗ್ಯ, ಈ ಸೇವಾ ಮಕ್ಕಳಿಗೆ ಹೇಳೋದು ಬೇಡ. ಈರುಳ್ಳಿ ರೇಟು ಸಣ್ಣಗಾಗದೆ ಒಳ್ಳೆ ದುಡ್ಡು ಬಂದದೆ. ಇನ್ನು ಬ್ಯಾಕ್ ನಮ್ಮ ಟೆಸ್ಟ್ಗಳೆಲ್ಲ ಸತ್ತೋದು ಅಂತ ಹೇಳ್ಬಿಡವ. ಜಗತ್ತಲ್ಲಿ ಎಲ್ಲ ತಂದೆ ತಾಯಿಂದ್ರು ತಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಏನೆಲ್ಲ ಮಾಡ್ತಾರೆ. ಆದ್ರೆ ನಾವು ಪಾಪಿಗಳು ನಮ್ ರಕ್ತ ಹಂಚ್ಕೊಂಡ್ಬಿಟ್ಟಿರೋ ಮಕ್ಕಳಿಗೆ ವಿಷ ಹಾಕಿ ಸಾಯಿಸ್ತಾ ಇದೀವಿ. ನಮ್ಮಂತ ಅಪ್ಪ ಅಮ್ಮಂದಿರು ಈ ಜಗತ್ತಲ್ಲಿ ಎಲ್ಲೂ ಇರಬಾರ್ದು ದೇವ್ರೇ, ಎಲ್ಲೂ ಇರಬಾರ್ದು.
ಇಷ್ಟೊತ್ತಿಗೆ ಬಂದಿರ್ಬೋದಲ್ಲ ಸುಧಾ? ಏ ಅಪ್ಪಯ್ಯ ಬಂದವನೇ ಕಡೆ. ಮಕ್ಕಳು ಬರ್ದವ್ರೆ. ಅವ್ವ ಅಪ್ಪಯ್ಯ ಬರವಾ ಬಾರಪ್ಪ. ಅಪ್ಪಯ್ಯ ವಾ ಯಾವಾಗ ಬಂದೆ? ಈಗಷ್ಟೇ ಬಂದೆ ಕಣವ. ರೂಪವ್ವ, ಈರುಳ್ಳಿ ಬೆಲೆ ಸಂದಾಗಾಯ್ತು ನೋಡವ. ನಾಳೆಗೆ ನಿನ್ ಗಂಡನ್ ಕರ್ಸ್ಬಿಟ್ಟು ನಿನ್ಗೇನ್ ವರದಕ್ಷಿಣೆ ಕೊಡ್ಬೇಕು ಅಂತ ಕೊಟ್ಬಿಟ್ಟು ನಿನ್ ಗಂಡನ ಮನೆ ಕಳ್ಸ್ಕೊಟ್ಬಿಡ್ತೀನಿ ಕಣವ. ಇನ್ನ ಸುಧಾವನ್ನ ಆ ಶೇಖರಪ್ಪ ಅವ್ರ ಅವ್ವನ್ ಕರ್ಸ್ಬಿಟ್ಟು ನಿಶ್ಚಿತಾರ್ಥ ಮಾಡ್ಬಿಡದೆಯ. ನೋಡು, ಇದೇ ಸಂತೋಷದಾಗೆ ನಿಮ್ಮವ್ವ ರುಚಿಯಾಗಿ ಅಡಿಗೆ ಮಾಡವಳೆ. ಹಂಗೆ ಅವ್ರ ಕೈಲೇ ಕಳ್ಸ್ಕೊಂಡ್ಬಿಟ್ಟು ಕೈ ತುತ್ತುವ ಎಲ್ಲ ಇಸ್ಕ ತಿನ್ಕೊಂಬಿಡವ. ಏನಂತೀಯ ಮಗಳೇ? ಅಮ್ಮ ಎಲ್ಲರೂ ಕೊಡೆ ಕೊಡೆ ನನಗ್ ಫಸ್ಟ್ ಕೊಡೆ ಕೊಡೆ ನನಗ್ ಕೊಡೆ ಫಸ್ಟ್. ಕೊಡೆ ಪಾಪ ಮಗ. ತಗೊಳವ, ನಂದು ತಿನ್ಸು, ನಂದು ತಿನ್ಸು. ತಿನ್ನು, ತಿನ್ನು. ಆನಂದಕ್ಕೆ ಅಳ್ತಾವಳೆ. ಗಾಡಿ ತಿನ್ಸು. ತಿನ್ನು, ತಿನ್ನು. ತಿನ್ಸೆ, ಅಳಬೇಡ ಕಡೆ. ಎಷ್ಟು ದಿನ ಆಗಿತ್ತು ನಾವೆಲ್ಲ ಹಿಂಗೆ ಒಟ್ಟಿಗೆ ತಿಂದು. ತಿನ್ಸೆ, ಆನಂದಕ್ಕೆ ಆನಂದಕ್ಕೆ. ಸುಧವರು ಸುಧವರು ತಿನ್ಸು. ಭಾಗ್ಯ ಭಾಗ್ಯ ಭಾಗ್ಯ. ಈ ಸಾವು ಯಾಕೆ, ಈ ಗೋಳು ಬೇಕೆ, ಓ ದ್ಯಾವ್ರೆ ನೀ ಹೇಳು, ಇಲ್ಲಿ ನ್ಯಾಯವೇ ಇಲ್ಲ, ಬರಿ ಮೋಸವೇ ಅಲ್ಲ, ಇವರ ಬದುಕೆಲ್ಲ ಬರಿಗೋಳು. ಭೂತಾಯವ್ವನ ಮಕ್ಕಳಿಗೆ ಪ್ರಾಣ ಬಲಿದಾನವ ಮಾಡೋ ಸೆರೆವಾಸದಲ್ಲಿ ಯಾವ ಕರ್ಮಕ್ಕೆ ಕ್ರೂರ ಸಾವುದ್ಯಾವ್ರೇ. ಮಾದಣ್ಣ, ಭಾಗ್ಯವ, ರೂಪವ, ಮಾದಣ್ಣ, ಮಾದಣ್ಣ, ರೂಪವ, ರೂಪವ, ಭಾಗ್ಯವ, ಬಾಗಲ್ ತೆಗೆಯವ, ಭಾಗ್ಯವ, ಬಾಗಲ್ ತೆಗೆಯವ. ಮಾದಣ್ಣ, ಮಾದಣ್ಣ, ಎದ್ದಳ್ ಮಾದಣ್ಣ. ರೂಪವ, ರೂಪವ, ಭಾಗ್ಯವ, ಅಯ್ಯೋ ಭಾಗ್ಯವ, ಸುಧವ, ಅಯ್ಯೋ ಶಿವನೇ, ಎಂತ ಕೆಲಸ ಆಗೋಗ್ಬಿಟ್ಟಿದ್ಯಪ್ಪ. ವರದಕ್ಷಿಣೆ ಕಿರುಕುಳ, ಸಾಲದ ಕಿರುಕುಳದ ಕಷ್ಟ ಕೊಟ್ಟು ನಿಮ್ ಜೀವನೇ ಬಲಿ ತಕೊಂಡ್ಬಿಟ್ನಲ್ಲಪ್ಪ ದೇವ್ರು. ಅಯ್ಯೋ ದೇವ್ರಿಗೆ ಕರುಣೆ ಇಲ್ವೇ? ಎಂತ ಸಾವು ತಂದ್ಬಿಟ್ಟಪ್ಪ. ನಾನೇನಪ್ಪ ಮಾಡ್ಲಿ ಈಗ, ನಾನೇನಪ್ಪ ಮಾಡ್ಲಿ? ಮಾದಣ್ಣ, ಭಾಗ್ಯವ, ಅಯ್ಯೋ ಶಿವನೇ, ನಾನೇನಪ್ಪ ಮಾಡ್ಲಿ? ಅಯ್ಯೋ ಭಾಗ್ಯವ, ರೂಪವ, ಮಾದಣ್ಣ, ಮಾದಣ್ಣ,
ಮಾದಣ್ಣ. ಮಗ ತಬ್ಲೆ ಆಗೋಯ್ತಲ್ಲ ಯಪ್ಪ. ರೈತ ಈ ದೇಶದ ಬೆನ್ನೆಲುಬು, ಹಸುವನ್ನು ನೀಗಿಸೋ ಅನ್ನದಾತ, ಮಣ್ಣನ್ನು ತಾಯಂತೆ ಪ್ರೀತಿಸುವ ಭೂತಾಯವನ ಮಗ. ಮಣ್ಣಲ್ಲಿ ಹುಟ್ಟಿ ಮಣ್ಣಲ್ಲಿ ಬೆಳೆದು ಸೂರ್ಯನ ಸುಡು ಬಿಸಿಲಿಗೆ ಮೈಯೊಡ್ಡಿ ಮಳೆ ಗಾಳಿ ಚಳಿ ಎನ್ನದೆ ಹಗಲು ರಾತ್ರಿ ಮನೆ ಮಂದಿಯೆಲ್ಲ ಕೂಡಿ ಮಣ್ಣನ್ನು ಉತ್ತಿ ಬಿತ್ತಿ ಅನ್ನವ ಬೆಳೆದು ಇಡೀ ಭೂಮಂಡಲದ ಮುಕ್ಕೋಟಿ ಕುಲಕ್ಕೆ ಅನ್ನವ ನೀಡೋ ಮಣ್ಣಿನ ಮಕ್ಕಳ ಗೋಳಿಗೆ ಸಾವಿಗೆ ಮುಕ್ತಿ ಇಲ್ವದೆ ಅವ್ರೆ.